ನಗರದಲ್ಲಿ ಸಂಯೋಜಿಸಿದಂಥ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಗೌರವ ಅಧ್ಯಕ್ಷರಾದ ಆರ್ಕೂಡ್ ಸಂಸ್ಥಾನದ ಶ್ರೀ ಶಿವಸ್ಕರವನ್ನು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಯವರಿಗೆ ಮಾರ್ಗದರ್ಶನ ನೀಡಿದಂಥ ವೇದಿಕೆಯ ಶ್ರೀ ಶಿವಸ್ಕರವನ್ನು ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಯವರಿಗೆ ಇನ್ನೊಬ್ಬರು ಮಾರ್ಗದರ್ಶಕರಾದಂಥ ಗವಿಮಠದ ಡಾಕ್ಟರ್ ಅಭಿಮನ್ ಜನರಿಗೆ ರುದ್ರಮಣಿ ಶಿವಾಚಾರ್ಯ ಸ್ವಾಮಿಯವರಿಗೆ ಇವತ್ತಿನ 5ನೇ ಸಮಾರಂಭದ ನೇತೃತ್ವವನ್ನು ವಹಿಸಿದಂಥ ಸುಳ್ಳ ಪಂಚಗ್ರಹಿ ಮಠದ ಶ್ರೀ ಶಿವಸ್ಥರಮ್ಮ ಶಿವ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಯವರಿಗೆ ವೀರಶೈವ ಲಿಂಗಾಯತ ಧರ್ಮದ ಸಮಸ್ತ ಪ್ರಜ್ಞೆ ಈ ವಿಚಾರಗಳನ್ನು ಕುರಿತು ಉದ್ಬೋಧಕವಾದಂಥ ಉಪದೇಶಾಂಶವನ್ನು ನೀಡಿದಂಥ ಬಸವಭಾಗವಾದ ಹಿರೇಮಠದ ಶ್ರೀ ಶಿವಸ್ಥರಮ್ಮ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಯವರೇ ಗುರುದಕ್ಷಿಣೆ ಒಳಗಾದಂಥ ಎಲ್ಲ ಮಠಾಧೀಶರೇ ಈ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಾಜದ ಅತ್ಯಂತ ಹಿರಿಯರು, ಆಧ್ಯಾತ್ಮ ಜೀವಿಗಳು, ಮಾಜಿ ಸಂಸದರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಶ್ರೀಗಂಧವರೇ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂಥ BG ಪಾಟೀಲ್ ಅವರೇ, ಹೈದರಾಬಾದ್ ಸಿಕಂದರಾಬಾದ್ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ವೀರ್ ಮಲ್ಲೇಶ್ ಮತ್ತು ಅವರ ಸಂಘಟನೆಗಳೇ, ಪರಮ ಹಿತೈಷಿಗಳಾದಂಥ ಶಿವಶರಣಪ್ಪ ಸೇರಿ ದಂಪತಿಗಳವರೇ, ಸಂಗೀತ ಕಲಾವಿದರೇ, ಈ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಪ್ರಭಾವದಿಂದ ನಿರ್ಗಮಿಸಿದಂಥ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ, ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶರಣ ಸಲ್ವರ್ ಅವರೇ, ಶರನ್ನವರಾತ್ರಿ ದಸರಾ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ,
ತಾಯಂದಿರೇ ಮತ್ತು ಮಕ್ಕಳೇ, ಬಸವ ಕಲ್ಯಾಣ ನಗರದಲ್ಲಿ ಇಂದಿಗೆ 5 ದಿನಗಳಿಂದ ಗಂಗಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಸಂಭ್ರಮದಿಂದ ಸಡಗರದಿಂದ ಅರ್ಥಪೂರ್ಣವಾಗಿ ಮುನ್ನಡೆಯುತ್ತಾ ಬಂದಿದೆ. ಇವತ್ತು 15ನೇ ಸಂದರ್ಭದಲ್ಲಿ ಸೇರಿದಂಥ ಭಕ್ತರಿಗೆ ಎಷ್ಟು ಸಂತೋಷವಾಗಿದೆ. ಅದರ 2 ಪಟ್ಟು ಸಂತೋಷ ಇವತ್ತು ಗಂಗಾಪುರಿ ಜನಗಳಿಗೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕೇಂದ್ರದ ಸಚಿವರು ಬಂದು ಹೋದ್ರಂತೇಳಿ ನಾವು ಸಂತೋಷ ಪಡ್ತಾ ಇಲ್ಲ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಸರ್ವ ಧರ್ಮಗಳ ಸಾರವನ್ನು ಅರ್ಥೈಸಿಕೊಂಡು ತಮ್ಮ ಬಾಳ ಬದುಕಿನಲ್ಲಿ ನಡೆದು ತೋರಿಸಿದಂಥ ಬಸವ ಪಾಟೀಲ್ ಶೇಖಣ್ಣವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಾಗ ಅದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಬಹುಶಃ ಮಾತನಾಡುವಂಥ ಬಹಳ ಸೂಕ್ಷ್ಮ ಗುಣಗ್ರಾಹಿಗಳು. ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ, ಈ ಸಂಸ್ಕೃತಿಗೆ ಆಚಾರ್ಯರಾಗಲಿ, ಋಷಿಮುನಿಗಳಾಗಲಿ, ಶರಣ ಸಂತ ಮಹಂತರಾಗಲಿ ಕೊಟ್ಟು ಹೋದಂಥ ಕೊಡುಗೆ ಏನಿದೆಯಲ್ಲ ಅದು ಸಾಮಾನ್ಯವಾದಂಥದ್ದಲ್ಲ. ಆದರೆ ಅವರೆಲ್ಲರ ಕಾಲಮಾನ ಒಂದೇ ಸಮಯಕ್ಕಂತೇಳಿ ತಿಳ್ಕೋಬಾರದು. ಆಯಾ ಕಾಲಘಟ್ಟಗಳಲ್ಲಿ ಆಚಾರ್ಯರು ಆಡಿ ಹೋಗಿದ್ದಾರೆ, ಅನೇಕ ಋಷಿಮುನಿಗಳು ಆಡಿ ಹೋಗಿದ್ದಾರೆ. ಶತಮಾನ ಪುರುಷರಾಗಿ ಶರಣರು ಜನರ ಮನದ ಕೊಳೆಯನ್ನು ಪಡೆದು ಜ್ಞಾನವನ್ನು ಬೋಧಿಸಿ ಸನ್ಮಾರ್ಗಕ್ಕೆ ತಂದಂಥ ಇತಿಹಾಸ ನಮ್ಮೆಲ್ಲರ ಕಣ್ಮುಂದಿದೆ. ಇವತ್ತಿನ ಆಧುನಿಕ ಕಾಲದಲ್ಲಿ ವೈಚಾರಿಕ ಯುಗದಲ್ಲಿ ಮನುಷ್ಯನ ಮನಸ್ಸು ಬಹಳಷ್ಟು ಕಲುಷಿತಗೊಂಡಿದೆ. ದೇವರು ಏನೆಲ್ಲವನ್ನು ಕೊಟ್ಟಿದ್ರೂ ಕೂಡ ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಏನು ಕೆಲವು ಅಲ್ಲ ಸಲ್ಲದ ಮಾತುಗಳನ್ನು ಆಡುವಂಥವರನ್ನು ನೋಡಿದರೆ ಬಹಳಷ್ಟು ವಿಷಾದ ಅನ್ನಿಸ್ತಾ ಇದೆ. ಇವತ್ತು ಅದರಂತಲ್ಲ, ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಇನ್ನೂ ಕೂಡ ಅಂಥವರಿದ್ದರು. ವ್ಯಕ್ತಿ ಶಕುನಿ ಆದರೆ ಸಮಾಜ ಛಿದ್ರಗೊಳ್ತಾ ಇದೆ. ವ್ಯಕ್ತಿ ವೀರಭದ್ರನಾಗಿ ಬಾಳಿದರೆ ಸಮಾಜ ಸುಭದ್ರಗೊಳ್ತಾ ಇದೆ. ಇವತ್ತು ಶಕುನಿಗಳಾಗಿ ಕೆಲಸ ಮಾಡೋರು ಬಹಳ ಜನ ಇರ್ಬೋದು, ಆದರೆ ನಿಜವಾದಂಥ ಧರ್ಮ, ಆ ಉತ್ಕೃಷ್ಟವಾದಂಥ ಪರಂಪರೆ ಎಲ್ಲರನ್ನ ಒಂದುಗೂಡಿಸಿ ಸನ್ಮಾರ್ಗಕ್ಕೆ ತರುವಂಥ ಕೆಲಸ ಹಿಂದೂ ಮಾಡಿದೆ, ಹಿಂದೂ ಮಾಡ್ತಾ ಇದೆ. ಮುಂದೂ ಕೂಡ ಕಾಲಾಂತರದಲ್ಲಿ ಅದು ನಡೀತಾ ಇದೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತಾ ಇದೆ. ಬಸವನ ಬಾಗೇವಾಡಿಯ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳು ಒಂದು ಮಾತನ್ನು ಹೇಳಿದರು. ಸಾಕ್ಷಾತ್ ಪರಮಾತ್ಮ ಜಗದ್ಗುರು ದೇವೋಪಾದಿ ಪಂಚ ಆಚಾರ್ಯರು ಈ ಭೂಮಂಡಲಕ್ಕೆ ಅವತರಿಸುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಮದದ್ವೈತ ಪರಮಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಗೋಲೋಕೆ
ಸರ್ವೇಷಾಂ ಹಿತಕಾರಕಂ ನನ್ನ ಪರವಾದಂಥ ಶಿವಾದ್ವೈತ ಸಿದ್ಧಾಂತವನ್ನು ಯಾವುದೋ ಒಂದು ವರ್ಗದ ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಲ್ಲ, ಈ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಅನ್ವಯವಾಗುವಂಥ ವೀರಶೈವ ಧರ್ಮ ಸಿದ್ಧಾಂತವನ್ನು ಭೂಮಂಡಲದಲ್ಲಿ ಸ್ಥಾಪಿಸಿ ಉದ್ಧಾರ ಮಾಡಬೇಕು ಅಂತೇಳಿ ಪರಮಾತ್ಮ ಆದೇಶವನ್ನು ಮಾಡಿದ. ಆ ಪರಮಾತ್ಮ ಆದೇಶವನ್ನು ಅನುಸರಿಸಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಪನೋಪಾತ ಸೋಮೇಶ್ವರ ಕ್ಷೇತ್ರ ಮೊದಲುಗೊಂಡು ಆ ಪಂಚ ಶಿವಲಿಂಗಗಳಿಂದ ಅವತರಿಸಿ ಅಗಸ್ತ್ಯ, ದಧೀಚಿ, ವ್ಯಾಸ, ಸಾನಂದ, ದುರ್ವಾಸ ಮಹರ್ಷಿಗಳಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧ ಮಾಡಿ ಉದ್ಧರಿಸಿದಂಥ ಇತಿಹಾಸವನ್ನು ನಾವು ಕಾಣ್ತೇವೆ. ಬಹುಶಃ ವೀರಶೈವ ಧರ್ಮದ ಮೂಲ ಬೇರುಗಳನ್ನು ನಾವೇನಾದರೂ ಕಾಣಬೇಕಂದ್ರೆ ಶಿವಾಗಮಗಳಲ್ಲಿ ಅವುಗಳನ್ನು ನಾವು ನೋಡಬಹುದು. ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧಿಸಿದಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ಸಿದ್ಧಾಂತಕ್ಕೆ ಮಹಾತಂತ್ರೆ ಮಾನ್ಯಕಾದೆ ಶಿವೋದಿದೆ ನಿರ್ದಿಷ್ಟ ಮುಕ್ತರ ಭಾಗೆ ವೀರಶೈವ ಮತ ಪರಂ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ವಾಮಿಕಾದಿ ವಾತುಲಾಂತವಾದ 28 ಶಿವಾಗಮಗಳ ಉತ್ತರ ಭಾಗದಲ್ಲಿ ವೀರಶೈವ ಧರ್ಮದ ಪ್ರಾಚೀನತೆ, ಇದರ ಇತಿಹಾಸ, ಬೆಳೆದುಕೊಂಡು ಬಂದಂಥ ಭವ್ಯ ಪರಂಪರೆಯನ್ನು ನಾವೆಲ್ಲರೂ ಕೂಡ ಕಾಣಲಿಕ್ಕೆ ಸಾಧ್ಯತೆ. ಏನೆಲ್ಲ ಇದ್ದರೂ ಕೂಡ ಕೆಲವು ಜನರಿಗೆ ಹಳೆಯದು ನಮಗೆ ಯಾಕೆ ಬೇಕು, ಇವತ್ತು ಆಧುನಿಕ ಕಾಲದಲ್ಲಿ ಇನ್ನೂ ಹೆಚ್ಚಿನ ಸಂಪನ್ಮೂಲ ಸಂಪತ್ತು ಇರುವಾಗ ಹಳೆಯದರ ಗಡುವು ನಮಗೆ ಯಾಕೆ ಬೇಕು ಅಂತ ಕೇಳುವಂಥದ್ದು ಅದ. ಅಂಥವರಿಗೆ ಡಾಕ್ಟರ್ ಡಿ.ವಿ.ಜಿ. ಅವರು ತಮ್ಮ ಮಂಕುತಿಮ್ಮ ಕಗ್ಗದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನು ಆ ಮಾತಂದರೆ, ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ಹಿಮಾಚಲ ಗಂಗೆ, ಹಳೆಯು ನೀನಿಂದರಲಾವುದನ್ನು ತೊಳೆದೆಯೋ, ಹಳೆದು ಹೊಸ ತರಳಿದೆ ಮಂಕುತಿಮ್ಮ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬೆಳೆಯುವಂತಹ ಸೂರ್ಯ ಹೊಳಗನೇ ಇದ್ದಾನೆ, ತಂಪನ್ನು ಕೊಡುವಂಥ ಚಂದ್ರ ಹೊಳಗನೇ ಇದ್ದಾನೆ, ಬೀಸುವಂಥ ಗಾಳಿನೂ ಹಳೆಯದೇ ಇದೆ. ಅವೆಲ್ಲರ ಸಂರಕ್ಷಣೆಗಾಗಿರುವಂಥ ಹಿಮಾಲಯ ಪರ್ವತವೂ ಕೂಡ ಹಳೆಯದೇ. ಕಾಶಿ ಕ್ಷೇತ್ರದಲ್ಲಿ ಹರಿಯುವಂಥ ಗಂಗಾ ನದಿಯೂ ಕೂಡ ಹಳೆಯದೇ. ಇವೆಲ್ಲ ಹಳೆಯದಿದ್ದರೂ ಕೂಡ ಈ ವಿಚಾರಗಳು ಹೊಸ ವಿಚಾರಧಾರೆಗಳಲ್ಲಿ ಅವೆಲ್ಲ ಅವ್ಯಕ್ತಗೊಂಡಿರುವುದನ್ನು ನಾವು ಕಾಣ್ತೇವೆ. ಇವತ್ತು ಯಾರಾದರೂ ಏನಾದರೂ ನಿಮಗೆ ಅಲ್ಲದ ಮಾತನ್ನು ಆಡಿದಾಗ ನೀವು ಹೇಳ್ತೀರಿ, ನೋಡಿ ನಾವು ಸಾಮಾನ್ಯವಾದಂಥ ವಂಶದಲ್ಲಿ ಹುಟ್ಟಿ ಬಂದಿಲ್ಲ, ನಾಡಿಗಾಗಿ ನುಡಿಗಾಗಿ ಧರ್ಮ ಸಂರಕ್ಷಣೆಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡಂಥ ವಂಶವಾಹಿನಿಯಲ್ಲಿ ಬೆಳೆದು ಬಂದಿದೆ ಎನ್ನುವಂಥ ಸ್ವಾಭಿಮಾನದ ಮಾತು ಹಲವಾರು ಸಂದರ್ಭದಲ್ಲಿ ತಮ್ಮ ಬಾಯಿಯಿಂದ ಬರುವಂಥದ್ದನ್ನು ನಾವೆಲ್ಲ ಗಮನಿಸಬಹುದು. ವೀರಶೈವ ಧರ್ಮ ಸುಳ್ಳು ಸುದ್ದಿಗಳು ಹೇಳಿದಂತೆ ನಿನ್ನೆ ಹುಟ್ಟಿ ಇವತ್ತು ಬೆಳೆದು ನಾಳೆ ಕಣ್ಮರೆಯಾಗುವಂಥ ಧರ್ಮ ಈಗಲ್ಲ. ಬಹಳ ಉತ್ಕೃಷ್ಟವಾದಂಥ ಪ್ರಾಚೀನ ಇತಿಹಾಸ ಪರಂಪರೆಯನ್ನು ಹೊಂದಿದಂಥ ಧರ್ಮ
ವೀರಶೈವ ಧರ್ಮ ಅನ್ನೋದನ್ನು ಮರಿಬಾರದು. ಈ ವೀರಶೈವ ಧರ್ಮದಲ್ಲಿರುವಂಥ ಆದರ್ಶ ಧಾರ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಕಂಡು 12ನೇ ಶತಮಾನದಲ್ಲಿ ಬೇರೆ ಬೇರೆ ಸಮುದಾಯದಿಂದ ಬಹಳಷ್ಟು ಜನರು ಈ ಧರ್ಮಕ್ಕೆ ಪ್ರವೇಶ ಪಡೆದು ಶ್ರೀ ಗುರುವಿನಿಂದ ಲಿಂಗ ದೀಕ್ಷೆ ಪಡ್ಕೊಂಡು ಮಂತ್ರೋಪದೇಶ ಪಡ್ಕೊಂಡು ತಾವಷ್ಟೇ ಉದ್ಧಾರ ಆಗಲಿಲ್ಲ, ಅವರ ಬೆನ್ನ ಹಿಂದೆ ಬಂದಂಥ ಎಲ್ಲ ಸಮುದಾಯವನ್ನು ಸನ್ಮಾನಕ್ಕೆ ತರುವಂಥ ಪ್ರಯತ್ನ ಮಾಡಿದೆ. ಇವತ್ತು ತ್ರಿಪುರಾಂತಕದಲ್ಲಿ ಗವಿ ಮಠ ಇದೆ. ಆ ಗವಿ ಮಠದಲ್ಲಿ ಪಂಚಸೂತ್ರದ ಗವಿ ಇರುವಂಥ ಒಂದು ಸ್ಥಾನ ಇದೆ. ಅಲ್ಲಿ ಅವತ್ತು ಆ ಪವಿತ್ರ ಕ್ಷೇತ್ರದಲ್ಲಿ ಜನಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರು ಯಾರು ಈ ಧರ್ಮಕ್ಕೆ ಪ್ರವೇಶ ಪಡ್ಕೋಬೇಕೆಂಬ ಇಚ್ಛೆ ಇದೆ, ಯಾರು ಕಲ್ಯಾಣ ಅನುಭವ ಮಂಟಪಕ್ಕೆ ಪ್ರವೇಶ ಪಡ್ಕೋಬೇಕೆಂಬ ಇಚ್ಛೆ ಪಡೆದಾರೋ ಅವರು ಮೊಟ್ಟ ಮೊದಲಿಗೆ ಜಗಜ್ಯೋತಿ ಬಸವೇಶ್ವರರ ಆದೇಶದಂತೆ ಶ್ರೀ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರ ಶಾಸ್ತ್ರೋಕ್ತವಾಗಿ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಮಂತ್ರೋಪದೇಶವನ್ನು ಪಡ್ಕೊಂಡು ಅನುಭವ ಮಂಟಪ ಪ್ರವೇಶ ಮಾಡಿ ಲೋಕೋದ್ಧಾರದ ಚಿಂತನೆಗಳನ್ನು ಅವರೆಲ್ಲ ಮಾಡಿದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಶಾಸ್ತ್ರೀಯವಾದಂಥ ಸೈದ್ಧಾಂತಿಕವಾದಂಥ ಧರ್ಮ ಮಾರ್ಗಕ ಶಬ್ದ ವೀರಶೈವ. ಆದರೆ ಜನರ ಬಾಯಲ್ಲಿ ರೂಢಿಯಿಂದ ಬಂದಿರುವಂಥದ್ದು ಲಿಂಗಾಯತ. ಬಹುಶಃ ಲಿಂಗ ಧಾರಣೆ ಮಾಡಿಕೊಳ್ಳುವಂಥದ್ದು ವೀರಶೈವ ಧರ್ಮದಲ್ಲಿ ಒಂದು ಪ್ರಮುಖವಾದಂಥ ಸಂಸ್ಕಾರ. ಬಸವನ ಬಾಗೇವಾಡಿ ಶ್ರೀಗಳಲ್ಲಿ ಹೇಳಿದರು, ಇವತ್ತು ಎಲ್ಲ ಅಷ್ಟಾವರಣಗಳು ಮನುಷ್ಯ ಏನು ಪರಿಪಾಲನೆ ಮಾಡ್ತಾನಲ್ಲ, ಒಂದೊಂದಕ್ಕೂ ಒಂದೊಂದು ಧರ್ಮ ಅಂತ ಕರೆಕ್ಟಾಗಿ ಹೇಗೆ ಬರೋದಿಲ್ಲ. ಅದನ್ನು ಇವತ್ತು ತಿಳ್ಕೊಳ್ಳದೆ ಎಲ್ಲ ಜನರು ಸುಮ್ಮನೆ ವಾದ ವಿವಾದಗಳನ್ನು ಹುಟ್ಟು ಹಾಕುವಂಥ ಕೆಲಸ ಕೆಲವರು ಮಾಡ್ತಿರೋರು. ಅಂಥವರ ಮಾತಿಗೆ ನಿರ್ಲಕ್ಷ್ಯ ಮಾಡಿ ನಿಜವಾದಂಥ ಧರ್ಮದ ಸಾರ ಸರ್ವಸ್ವವನ್ನು ತಿಳ್ಕೊಂಡು ಸರಿಯಾದ ದಾರಿಯಲ್ಲಿ ನಡೆದರೆ ಬಾಳಿನಲ್ಲಿ ಶ್ರೇಯಸ್ಸನ್ನು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಜಾತಿ ಮತ ಪಂಥಗಳ ಗಡಿಯನ್ನು ಮೀರಿ ಸಕಲ ಜನತೆಗೆ ಒಳ್ಳೆಯದನ್ನು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಬ್ಬಿನಿಂದ ಅಗಸ್ತ್ಯ ಮಹರ್ಷಿಗಳಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧ ಮಾಡಿದರು. ಅಸ್ಪೃಶ್ಯ ಉದ್ಧಾರ ಮಾಡಿದಂಥ ಮೊಟ್ಟ ಮೊದಲ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ತರಣೆ ಎನ್ನುವುದನ್ನು ಮರೆಯುವಂತಿಲ್ಲ. ಜಗದ್ಗುರು ರೇಣುಕಾಚಾರ್ಯರು ಪುನಃಪಾಕ ಸೋಮೇಶ್ವರ ಕ್ಷೇತ್ರದಲ್ಲಿ ಅವತಾರವನ್ನು ತಾಳಿದರು. ಆ ಕ್ಷೇತ್ರದಲ್ಲಿ 18 ಜಾತಿ ಜನಾಂಗಗಳ ಮಠಗಳನ್ನು ನಿರ್ಮಿಸಿ ಆ ಎಲ್ಲ ಮಠಗಳಿಗೆ ಕಳಶಪ್ರಾಯವಾಗಿ ಜಗದ್ಗುರು ರೇಣುಕಾಚಾರ್ಯರು ಮಾರ್ಗದರ್ಶನ ನೀಡಿದಂಥ ಇತಿಹಾಸದ ಪುರಾವೆಗಳನ್ನು ಇವತ್ತು ಕೂಡ ನೀವು ಖಂಡಿತವಾಗಿ ಹೋಗಿ ಕಣ್ತುಂಬ ನೋಡಿ ಸಂತೋಷ ಪಡೆದವರು. ಬಹುಶಃ ಅನುಭವಿಸುವಂತಹ ಜಗದ್ಗುರು ರೇಣುಕಾಚಾರ್ಯರು ಕರ್ನಾಟಕದ ಕಾಶ್ಮೀರ ಅಂತ ಕರೆಸಿಕೊಂಡಂಥ ಚಿಕ್ಕಮಗಳೂರು ಜಿಲ್ಲೆ ಮಲೆಯ ಪರ್ವತ ಶ್ರೇಣಿಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಜಗದ್ಗುರು
ಜಗದ್ಗುರು ರೇಣುಕಾಚಾರ್ಯರ ಬರುವಿಗಾಗಿ ತಪಸ್ಸು ಮಾಡ್ತಾ ಇದೆ. ಅವರಿಂದ ಶಿವಜ್ಞಾನವನ್ನು ಪಡ್ಕೊಂಡು ಜೀವನ ಯಥಾರ್ಥ ಪಡ್ಕೋಬೇಕೆನ್ನುವಂಥ ಭಾವನೆ ಅವರಿಗಾಗಿತ್ತು. ಅಗಸ್ತ್ಯ ಮಹರ್ಷಿಗಳ ಭಕ್ತಿಗೆ ಮೆಚ್ಚಿ ಜಗದ್ಗುರು ರೇಣುಕಾಚಾರ್ಯರು ಆ ಮಲಯಾಂಚಲದಲ್ಲಿರುವಂಥ ಅಗಸ್ತ್ಯ ಆಶ್ರಮಕ್ಕೆ ದಯಮಾಡಿಸ್ತಾರೆ. ದಯಮಾಡಿಸಿ ಅಗಸ್ತ್ಯರಿಗೆ ಒಂದು ಮಾತು ಕೇಳಿದ್ದಾರೆ. ಎಲೈ ಅಗಸ್ತ್ಯ ಮಹರ್ಷಿಗಳೇ, ನಿಮಗೆ ಪಾರ್ಥಿವ ಮುನಿ ಬೇಕೋ ಅಥವಾ ಪಾರಮಾರ್ಥಿಕ ಮುನಿ ಬೇಕು ಅಂತ ಕೇಳಿ. ಒಬ್ಬ ಸಾಮಾನ್ಯ ಋಷಿಯಾಗಿದ್ದರೆ ಪಾರ್ಥಿವ ಮುನಿ ಬಯಸ್ತಾ ಇದ್ದ. ಐಹಿಕ ಭೋಗ ಭಾಗ್ಯಗಳನ್ನು ಕೊಡುವಂತ ಕೇಳ್ತಾ ಇದ್ದ. ಆದರೆ ಜ್ಞಾನಿಯಾದಂಥ ಅಗಸ್ತ್ಯ ಮಹರ್ಷಿಗಳಂದರು, ನನಗೆ ಪಾರ್ಥಿವ ಮುನಿಯ ಅಗತ್ಯ ಇಲ್ಲ, ನನಗೆ ಪಾರಮಾರ್ಥಿಕ ಮಣಿಯನ್ನು ಅನುಗ್ರಹಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದರು. ಆವಾಗ ಜಗದ್ಗುರು ರೇಣುಕಾಚಾರ್ಯ ಯಾವ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದರು, ಅದೇ ತರನಾಗಿ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ವೀರಶೈವ ಧರ್ಮದ ಶತಸ್ಥಲ ಸಿದ್ಧಾಂತವನ್ನು ಅಥವಾ ಶಿವಾದ್ವೈತ ಸಿದ್ಧಾಂತವನ್ನು ಬೋಧ ಮಾಡಿ ಉದ್ಧರಿಸಿದಂಥ ಇತಿಹಾಸ ನಮ್ಮೆಲ್ಲರ ಕಣ್ಮುಂದಿದೆ. ಒಂದು ಅಸ್ಪೃಶ್ಯರ ಉದ್ಧಾರವಾಗಲಿ, ಮಹಿಳೆಯರಿಗೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯ ತಂದುಕೊಟ್ಟಂಥ ಕೀರ್ತಿನೂ ಕೂಡ ಮೊಟ್ಟ ಮೊದಲಿಗೆ ವೀರಶೈವ ಧರ್ಮಕ್ಕೆ ಆ ಗೌರವ ಸಂತ ಎನ್ನುವುದನ್ನು ಯಾರೂ ಕೂಡ ಮರೆಯುವಂತಿಲ್ಲ. ಯುಗ ಪುರುಷರಾದಂಥ ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪಿಸಿದಂಥ ತತ್ವ ಸಿದ್ಧಾಂತಗಳ ತರಹದ ಮೇಲೆ 12ನೇ ಶತಮಾನದ ಬಸವಾದಿ ಶಿವಶರಣರು ಅದನ್ನು ಪರಿಪಾಲಿಸಿ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಜನಸಾಮಾನ್ಯರ ಬಳಿಗೆ ಕೊಂಡೊಯ್ದಂಥ ಕೀರ್ತಿ ಬಸವಾದಿ ಶಿವಶರಣರಿಗೆ ಆ ಗೌರವ ಸಂತ ಎನ್ನುವುದನ್ನು ಮರೆಯುವಂತಿಲ್ಲ. ಆಚಾರ್ಯರು ಹೇಳಿದಂಥ ತತ್ವ ಸಿದ್ಧಾಂತಗಳಾಗಲಿ, ಶರಣರು ಹೇಳಿದಂಥ ವಿಚಾರಧಾರೆಗಳಾಗಲಿ ಭಿನ್ನ ಭಿನ್ನ ಭಾವನೆಗಳನ್ನು ಯಾವತ್ತೂ ಹೊಂದಿಲ್ಲ. ಆದರೆ ಕೆಲವರು ಭಿನ್ನ ಭಾವನೆಗಳನ್ನು ಹುಟ್ಟು ಹಾಕುವಂಥ ಕೆಲಸ ಕೆಲವರು ಮಾಡ್ತಾರೆ. ಅಂಥದಕ್ಕೆ ಅವಕಾಶ ಪ್ರಜ್ಞಾವಂತರಾದಂಥ ಜನ ಕೊಡಬಾರದಂಥ ಕಳಕಳಿಯ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಭಾರತ ದೇಶದಲ್ಲಿ ಸನಾತನವಾದಂಥ 4 ಮತ ಸಿದ್ಧಾಂತಗಳಿದಾವೆ. ಇವೆಲ್ಲ ಕೇಳಿದ್ದೀವಿ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ನಿಮಗೆಲ್ಲ ಗೊತ್ತಿದೆ. ದ್ವೈತ ಅಂದರೆ ಮಧ್ವಾಚಾರ್ಯರ ಹೆಸರು ನಾವೆಲ್ಲ ಕೇಳ್ತೇವೆ. ಅದ್ವೈತ ಅಂದಾಗ ಶಂಕರಾಚಾರ್ಯರ ಹೆಸರನ್ನು ನಾವು ಕೇಳ್ತೇವೆ. ವಿಶಿಷ್ಟಾದ್ವೈತ ಅಂದಾಗ ರಾಮಾನುಜಾಚಾರ್ಯರ ಹೆಸರನ್ನು ನಾವು ನೆನಪಿಸಿಕೊಂಡೇವೆ. ಆದರೆ ಶಕ್ತಿ ವಿಶಿಷ್ಟಾದ್ವೈತ ಅಂದಾಗ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಹೆಸರನ್ನು ಬಹಳ ಜನ ಮರೆಯುವುದನ್ನು ನೋಡಿದರೆ ಬಹಳಷ್ಟು ನೋವು ಅನ್ನಿಸ್ತಾ ಇದೆ. ಇವತ್ತು ಬಸವರಾಜ ಪಾಟೀಲ್ ಸೇಡಂನವರು ಒಳಗಿನ ಆಂತರ್ಯದ ನೋವನ್ನು ಸಾಂಕೇತಿಕವಾಗಿ ಪ್ರಾಚೀನ ಇತಿಹಾಸವನ್ನು ನಾವು ಮರೆಯುವಂತಿಲ್ಲ. ಆಧುನಿಕ ಯುಗದ ಏನು ಒಂದು ಬದಲಾವಣೆ ಇದೆ ಅದು ಕೂಡ ಇವತ್ತಿನ ಪ್ರಚಲಿತ ಸಂದರ್ಭದಲ್ಲಿ ಅನಿವಾರ್ಯ, ಅಷ್ಟೇ ಅವಶ್ಯಕ. ಹೀಗಾಗಿ ಈ ಎರಡೂ ಕೂಡ ಒಂದಾಗಿ ಚೆಂದಾಗಿ ಸಮರಸ ಭಾವನೆಯಿಂದ ನಡ್ಕೊಂಡು ಹೋಗೋದು ಇಡೀ ಸಮಾಜಕ್ಕೆ
ಶ್ರೇಯಸ್ಕರ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಬಹುಶಃ ಅವರು ಮಾತು 100% ಸತ್ಯ. ಆದರೆ ಪೂರ್ವ ಕಾಲದಿಂದ ಬಲ್ಲಂತವರು ಎಲ್ಲರಿಗೂ ಕೂಡ ಗೊತ್ತಿದೆ, ವೀರಶೈವ ಧರ್ಮದ ಪಂಚಪೀಠಗಳು ಸಮಾಜದ ಒಳಿತಿಗಾಗಿ, ಸಮುದಾಯದ ಹಿತಕ್ಕಾಗಿ ಯಾವ ತ್ಯಾಗವನ್ನೂ ಕೂಡ ಮಾಡಲಿಕ್ಕೆ ಸದಾ ಸಿದ್ಧ ಅದಾವ ಅನ್ನುವಂಥದ್ದು ನಡೆದು ಹೋಗುವಂಥ ಅನೇಕ ಘಟನೆಗಳಿಂದ ಅವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ. 2016ನೇ ಇಸ್ವಿಯಲ್ಲಿ ಒಂದು ದೊಡ್ಡ ಸಾಮರಸ್ಯ ಸೌಹಾರ್ದತೆಯ ಸಂಗಮ ಸಮಾರಂಭ ನಡೆಯಿತು. ಅಖಿಲ ಭಾರತ ವೀರಶೈವ ಮಹಾಸಭೆ ಮಾಡೋದಕ್ಕಿಂತ ಪೂರ್ವದಲ್ಲೇ ವೀರಶೈವ ಪಂಚಪೀಠಗಳಲ್ಲಿ ಮೂಲ ಗಂಗೋತ್ರಿ ಎನಿಸಿದಂಥ ಮಲಯಾಚಲದ ಪರ್ವತ ಶ್ರೇಣಿಯಲ್ಲಿ ವಿರಾಜಮಾನವಾಗಿರುವಂಥ ಶ್ರೀ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮಹಾರಥೋತ್ಸವ ಅಂಗವಾಗಿ ಗುರು ವಿರಕ್ತರ ಒಂದು ಬೃಹತ್ ಧಾರ್ಮಿಕ ಸಮ್ಮೇಳನವನ್ನು ನಾವು ಸಂಯೋಜನೆ ಮಾಡೀವಿ. ನಿಜವಾದ ಆ ಸಮಾರಂಭ ಇಷ್ಟು ಚೆನ್ನಾಗಿ ನಡೀತಿ. ಒಬ್ಬಿಬ್ಬರು ಮಠಾಧೀಶರು ಬಿಟ್ಟರೆ ಮಿಕ್ಕಂದ ಎಲ್ಲ ಮಠಾಧೀಶರು ತುಂಬ ಹರ್ಷವನ್ನು ಪಟ್ಟರು. ಬಹುಶಃ ಸಿದ್ಧಗಂಗಾ ಕ್ಷೇತ್ರದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಆ ಇಳಿ ವಯಸ್ಸಿನಲ್ಲಿಯೂ ಕೂಡ ಕಾರ್ಯಕ್ರಮ ಪೂರ್ಣ ಮುಗಿಯುವವರೆಗೆ ಇದ್ದು ತಮ್ಮ ಒಡಲ ನುಡಿಗಳನ್ನು ಹಂಚಿಕೊಂಡರು. ಪಂಚಪೀಠಗಳ ತ್ಯಾಗ ಔದಾರ್ಯವನ್ನು ಮನತುಂಬಿ ಅವರು ಹೊಗಳಿದರು. ಹುಬ್ಬಳ್ಳಿ 3000 ಮಠದ ಗಂಗಾಧರ ಜಗದ್ಗುರುಗಳಿದ್ದರು. ಅವರಂದರು, ನಾನು ಹಾನಗಲ ಕುಮಾರ ಶಿವಲಿಂಗರ ಸಂಕಲ್ಪ ಪೂರ್ಣ ಮಾಡಬೇಕು, ಗುರುವಿರಕ್ತರ ಸಮಾವೇಶ ಮಾಡಬೇಕೆಂದು ನಾನು ಸಂಕಲ್ಪ ಮಾಡಿದ್ದೆ. ಆದರೆ ಅದು ನನ್ನಿಂದ ಸಾಧ್ಯ ಆಗಲಿಲ್ಲ. ವಯಸ್ಸಿನಲ್ಲಿ ಕಿರಿಯರಾದರೂ ಪೀಠದ ಪರಂಪರೆಯಿಂದ ಅಗ್ರಗಣ್ಯರಾದಂಥ ರಂಭಾಪುರಿ ಜಗದ್ಗುರು ಮಾಡಿದ್ದನ್ನು ನೋಡಿ ಇಂಥ ಗುರುವಿರಕ್ತರ ಸಮಾವೇಶವನ್ನು ಕಂಡಂಥ ನನ್ನ ಜನ್ಮ ಸಾರ್ಥಕವಾಯಿತು ಅನ್ನುವಂಥ ಧನ್ಯತಾ ನುಡಿಗಳನ್ನು ಆಡಿದರು. ಬಹುಶಃ ರಂಭಾಪುರಿ ಪೀಠದಲ್ಲಿ 2016 ಮಾರ್ಚ್ 16ರಂದು ನಡೆದ ಮುಂದೆ ಜೂನ್ ತಿಂಗಳ 1ನೇ ತಾರೀಕಿಗೆ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಅಲ್ಲಿ ಗುರುವಿರಕ್ತರ ಒಂದು ಸಮಾವೇಶವನ್ನು ಕರೆದರು. ಆ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ಸಮಾರಂಭದ ಉದ್ಘಾಟನೆಯನ್ನು ಪಂಚಪೀಠಗಳ ಪರವಾಗಿ ರಂಭಾಪುರಿ ಜಗದ್ಗುರು ಉದ್ಘಾಟನೆ ಮಾಡಿದರು. ಆ ಸಮಾರಂಭದ ಕೊನೆಯ ಅಧ್ಯಕ್ಷ ಸ್ಥಾನದಿಂದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಮಾತನಾಡಿದರು. ಬಹುಶಃ ನಾವು ಆಶೀರ್ವಚನ ಉದ್ಘಾಟನೆ ಮಾಡಿ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬಸವ ಭವನ ತುಂಬಿ ತುಳುಕ್ತಾ ಇತ್ತು. ಎಲ್ಲಿ ನೋಡಿದಲ್ಲಿ ಜನಸಂದಣಿ ತುಂಬಿ ತುಳುಕ್ತಾ ಇತ್ತು. ಸಮನ್ವಯ ಭಾವನೆಯಿಂದ ನಮ್ಮೆಲ್ಲ ವಿಚಾರಗಳನ್ನು ನಾವು ಅಲ್ಲಿ ಹಂಚಿಕೊಂಡು ತದನಂತರದಲ್ಲಿ ಮಾತನಾಡಿದಂಥ ಅನೇಕ ಮಠಾಧೀಶರು ಒಡಕಿನ ಧ್ವನಿಯನ್ನು ವ್ಯಕ್ತಪಡಿಸಿ ಸಮಾಜವನ್ನು ಅಸ್ತವ್ಯಸ್ತಗೊಳಿಸಿದರು. ಕೊನೆಯಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಬಹಳ ನೊಂದುಕೊಂಡು ನಮ್ಮ ಸಮಾಜದ ಜನ, ಪ್ರಾರಂಭದಲ್ಲಿ ಸೇರಿದಂಥ ಜನ ಕೆಲವು ಮಠಾಧೀಶರ ಮಾತುಗಳನ್ನು ಕೇಳಿ ಮನಸ್ಸು ಬೇಸರಿಸಿಕೊಂಡು ಹೋದರು. ಕೊನೆಯವರೆಗೆ ಇರಬೇಕಾಗಿತ್ತು, ನಾವೆಲ್ಲರೂ ಒಂದಾಗಿ ಚೆನ್ನಾಗಿ ಹೋದರೆ ಒಂದು
ಧರ್ಮಕ್ಕೆ ಮೆರಗು, ನಮ್ಮ ಸಮಾಜಕ್ಕೊಂದು ಗೌರವ ಅನ್ನುವಂಥ ಮಾತನ್ನು ಅವರು ಹೇಳಿ ಹಿಂದೆ ವೀರಶೈವ ಧರ್ಮದಿಂದ ಲಿಂಗಾಯತ ನಡೆಯುವಂಥ ಪ್ರಸಂಗ ಬಂದಾಗ ನಾವು ಎಲ್ಲ ಈ ನಾಡಿನ ವಿರಕ್ತ ಮಠಾಧೀಶರನ್ನು ಸಂಪರ್ಕ ಮಾಡಿ ಬೆಂಗಳೂರಿನಲ್ಲಿ, ದಾವಣಗೆರೆಯಲ್ಲಿ, ಹುಬ್ಬಳ್ಳಿಯಲ್ಲಿ, ಗದಗದಲ್ಲಿ ಬಹುದೊಡ್ಡ ಸಮಾವೇಶಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡಿದ್ದೆ. ಯಾರು ಪ್ರತ್ಯೇಕ ಲಿಂಗಾಯತಕ್ಕಾಗಿ ಹೋರಾಟ ಮಾಡಿದ್ರು ಅವರ ಪ್ರಯತ್ನ ವಿಫಲವಾಗಿ ಹೋಗಿದ್ದು ನಿಮಗೆ ಗೊತ್ತಿದೆ. ಯಾರು ಅದಕ್ಕಾಗಿ ಕೆಲಸ ಮಾಡಿದ್ರಲ್ಲ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಬ್ಬರನ್ನು ಬಿಟ್ಟರೆ ಎಲ್ಲರೂ ನೆಲಕಚ್ಚಿದ್ರು, ಅವರಿಗೆ ಅರ್ಥವಾಯಿತು. ಆದರೆ ಇಷ್ಟಾದರೂ ಕೂಡ ಇವತ್ತು ಕೂಡ ಜನರು ಕೆಲವರು ಕೇವಲ ಬೆರಳಿಕೆಯಷ್ಟು ಜನ ಈ ವೀರಶೈವ ಧರ್ಮದ ಮೇಲೆ ಸವಾಲು ಮಾಡ್ತಾರಲ್ಲ, ನಿಜವಾಗಲೂ ಬಹಳ ವ್ಯಥೆ ಅನ್ನಿಸ್ತಾ ಇದೆ. ಇವತ್ತು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ, ಮತದಾರಂತ ಆಗಲಿ. ಆದರೆ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಮಾಡಬೇಕಂತೇಳಿ ಈ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾ 2 ಸಲ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇವೆ. ಆದರೆ ಸಾರಾ ಸಗಟಾಗಿ ನಾನು ಮಾನ್ಯ ಮಾಡದೆ ವಾಪಸ್ ಕಳಿಸಿದೆ. ವೀರಶೈವ ಅಂತ ಅನ್ರಿ ಅಥವಾ ಲಿಂಗಾಯತ ಅಂತಲೇ ಅನ್ರಿ, ಇದು ಹಿಂದೂ ಧರ್ಮದ ಅಂಗ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇವೆ. ಇವತ್ತಿನ ದಿನಮಾನಗಳಲ್ಲಿ ಕೆಲವರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಪ್ರಬಲವಾದಂಥ ವೀರಶೈವ ಲಿಂಗಾಯತ ಸಮಾಜವನ್ನು ವ್ಯವಸ್ಥಿತವಾಗಿ ಒಡೆಯುವಂಥ ಕೆಲಸಕ್ಕೆ ಏನು ಕೈ ಹಾಕಿರಲ್ಲ. ಇದನ್ನು ಈ ಸಮಾಜ ಬಾಂಧವರು ಬಹಳ ಗಂಭೀರವಾಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಿ ಈ ಧರ್ಮದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಮನೋಭಾವನೆ ಯಾರಲ್ಲಿಯೂ ಕೂಡ ಬರಬಾರದು. ಏನು ಬಸವರಾಜ ಪಾಟೀಲ್ ಶೇಡನ್ನವರು ಹೇಳಿದರು, ಈಗ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಸಮಕಾಲೀನ ಸಮಾಜದ ಸಮಸ್ಯೆಗಳನ್ನು ಅರಿತು ಸಮಾಜ ಕಟ್ಟಿ ಬೆಳೆಸುವಂಥ, ಧರ್ಮ ಸಂಸ್ಕೃತಿ ಉಳಿಸುವಂಥ ಕಾರ್ಯದಲ್ಲಿ ನಾವು ಯಾವತ್ತೂ ಕೂಡ ಒಂದು ಹೆಜ್ಜೆ ಮುಂದೆ ಅದೇವೆ ಎಂಬುದನ್ನು ಸಮಾಜ ಇವತ್ತು ತಿಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ಸಮಾರಂಭದ ವೇದಿಕೆಯಿಂದ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಇವತ್ತು ನಿಜವಾಗಲೂ ವೀರಶೈವ ಲಿಂಗಾಯತ ಧರ್ಮದ ಒಂದು ಸಮಷ್ಟಿ ಪ್ರಜ್ಞೆ ಕುರಿತು ನಮ್ಮ ಬಸವನ ಬಾಗೇವಾಡಿಯ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳು ಉದಾಹರಣೆಗಳನ್ನು ಕೊಡುವುದರ ಮೂಲಕ ನಮ್ಮೆಲ್ಲರ ಮನಸ್ಸಿಗೆ ಮುಟ್ಟುವಂಥ ರೀತಿಯಲ್ಲಿ ಪ್ರಬೋಧನೆಯನ್ನು ಮಾಡಿದ್ದನ್ನು ಕಂಡು ನೀವು ಎಷ್ಟು ಸಂತೋಷ ಪಟ್ಟಿರಿ, ಅದರ 2 ಪಟ್ಟು ಸಂತೋಷ ಜಗತ್ತಿಗೆ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ ಇವತ್ತಿನ ಈ ಪವಿತ್ರ ಸಮಾರಂಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ BG ಪಾಟೀಲ್ ಪಾಲ್ಗೊಂಡಿದ್ದಾರೆ. ಅವ್ರ ಮಾತು ಬಹಳ ಕಮ್ಮಿ, ಕೆಲಸ ಮಾತ್ರ ಅವರ ಜವಾಬ್ದಾರಿ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮಾಡುವಂಥವ್ರು. ಅವರು ತಮ್ಮ ಎಷ್ಟೇ ಒತ್ತಡಗಳಿದ್ದರೂ ಕೂಡ BG ಪಾಟೀಲ್ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಜಗಗಳಿಗೆ ಸಂತೋಷ ತಂದಿದೆ. ಕೇಂದ್ರದ ಆಹಾರ ಖಾತೆ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮೊನ್ನೆ ಬರಬೇಕಾಗಿತ್ತು, ನಿನ್ನೆ
ಆದರೆ ಇವತ್ತು ನಾನು ಬರ್ತೇನೆ ಅನ್ನುವಂಥ ಸುಳಿವನ್ನು ಕೊಟ್ಟೇವೆ. ಅವರು ಬಂದಂಥ ಈ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಹಿಂದೂ ಸಮಾಜ ಒಂದಾಗಿ ಹೋಗಬೇಕು, ಅದರಿಂದ ನಮ್ಮೆಲ್ಲರ ಅಭ್ಯುದಯ ಶ್ರೇಯಸ್ಸು ಇದೆ ಅನ್ನುವಂಥ ಕಳಕಳಿ ಮಾತುಗಳನ್ನು ಹಂಚಿಕೊಂಡು ಔರಾದ ಕ್ಷೇತ್ರದ ಶಾಸಕರಾದಂಥ ಪ್ರಭು ಚವ್ಹಾಣರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡು ನಾಲ್ಕು ಮಾತುಗಳನ್ನು ಮಾತನಾಡಿದರು. ಇವತ್ತು ಹೈದರಾಬಾದ್ ಸಿಕಂದರಾಬಾದ್ ಪ್ರಾಂತದ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂಥ ಎಂ ವೀರ ಮಲೇಶ್ ಅವರು ಈ 5ನೇ ದಿನದ ಸಮಾರಂಭದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಇಡೀ ಆಂಧ್ರ ಮತ್ತು ತೆಲಂಗಾಣ ಎರಡು ಪ್ರಾಂತವನ್ನು ಅವರು ಪ್ರತಿನಿಧಿಸಿದ್ದಾರೆ ಅನ್ನುವಂಥ ಸಂತೋಷ ಜಗತ್ತೊಳಗಿದೆ. ಕೊಲ್ಲಿಪಾಟಿ ಸೋಮೇಶ್ವರ ಕ್ಷೇತ್ರದಲ್ಲಿ ನಾವೇನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ, ಆ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ನಮ್ಮ ವೀರ ಮಲೇಶ್ ಅವರನ್ನು ಮಾಡಿದೆ. ಬಹುಶಃ ಏನೊಂದು ಇರಲಿಲ್ಲ, ಅಲ್ಲಿ ಇವತ್ತು ಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು 40 ಕೊಠಡಿಗಳನ್ನು ಸುಂದರವಾಗಿ ನಿರ್ಮಾಣ ಮಾಡಿ ಬರುವಂಥ ಭಕ್ತಾದಿಗಳಿಗೆ ವಾಸ್ತವ್ಯ ಮಾಡಲಿಕ್ಕೆ, ಬಂದಂಥವರಿಗೆ ಪ್ರಸಾದ ಸ್ವೀಕಾರ ಮಾಡಿ ಹೋಗಲಿಕ್ಕೆ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಜಗದ್ಗುರು ರೇಣುಕಾಚಾರ್ಯ ಅವತಾರ ಕಾಲದಿಂದ ಮೂಲ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಉದ್ದೇಶ ನಾವು ಮಾಡಿದ್ದೇವೆ. ಕೆಲವು ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಬರಬಹುದು. ಕಾರ್ಯಾಧ್ಯಕ್ಷರಾದಂಥ ಎಂ ವೀರ ಮಲೇಶ್ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಆ ತೊಡರುಗಳನ್ನು ಸರಿಸಿ ಅಲ್ಲಿ ಅಭಿವೃದ್ಧಿಯ ಕಾರ್ಯಗಳಿಗೆ ಒಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡುವಂತಾದರೆ ನಿಜವಾಗಲೂ ಜಗತ್ತಿಗೆ ಅಷ್ಟೇ ಅಲ್ಲ, ಅಖಂಡವಾದಂಥ ವೀರಶೈವ ಲಿಂಗಾಯತ ಸಮಾಜ ಬಾಂಧವರಿಗೆ ಅತ್ಯಂತ ಸಂತೋಷವನ್ನು ತರ್ತೈತೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಪವಿತ್ರ ಸಮಾರಂಭದಲ್ಲಿ ಗಂಗಾಪುರಿ ಪೀಠದ ಒಬ್ಬ ಸೇನಾನಿ ಎಂಬುದು ತಪ್ಪಾಗಲಿಕ್ಕಿಲ್ಲ. ಕಲಬುರಗಿ ಮತ್ತು ಜೇವರ್ಗಿಯ ಶಿವಶರಣಪ್ಪ ಸಿರಿ ಮಂಥನ ಬಹುಶಃ ಯಾವತ್ತು ಈ ಪೀಠವನ್ನು ನಾವು ಆರಂಭ ಮಾಡಿದ್ವಿ ಅಲ್ಲಿಂದ ಇವತ್ತಿನವರೆಗೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಂದಾಗ ಅವರಲ್ಲೇ ವಾಸ್ತವ್ಯ ಮಾಡಿ ಈ ಪ್ರಾಂತ ಪ್ರದೇಶದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಾವು ಹೋಗ್ತಾ ಇದ್ದೆ. ಅವರ ಮನೆಗೆ ಎಷ್ಟೇ ಜನರು ಬರಲಿ, ಬಂದಂಥ ಜನ ಯಾರೂ ಹಾಗೆ ಹೋಗುವಂತಿಲ್ಲ. ಏನಾದರೂ ಪ್ರಸಾದ ಸ್ವೀಕಾರ ಮಾಡಿ ಹೋಗುವಂಥ ಬಹುದೊಡ್ಡ ಕೆಲಸವನ್ನು ಶಿವಶರಣಪ್ಪ ಸಿರಿ ದಂಪತಿಗಳವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಗೌರವ ದುರ್ರಕ್ಷೆ ಕೊಟ್ಟಿದ್ದು ನಿಜವಾಗಲೂ ನಮಗೆ ಸಮಾಧಾನವನ್ನು ತಂದಿದೆ. ಪ್ರಾರಂಭದಿಂದ ಇವತ್ತಿನವರೆಗೆ 5 ದಿನಗಳ ಕಾಲ ನಮ್ಮ ಹಾರಕೂಡು ಸಂಸ್ಥಾನದಲ್ಲಿ ನಡೆದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಅವರ ಭಕ್ತ ಬಳಗ ಸೇರಿ ನಿರಂತರವಾಗಿ ಅನ್ನದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಬಹುಶಃ ಅವರ ಗ್ರಾಮದಲ್ಲಿ ಕಲ್ಪವೃಕ್ಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚನ್ನವೀರ ಶಿವಾಚಾರ್ಯರು ಸಮಾಜಕ್ಕಾಗಿ, ಜನರ ಒಳಿತಿಗಾಗಿ ಶ್ರಮಪಟ್ಟು ಬಂದಂಥ ಎಲ್ಲ ಭಕ್ತರಿಗೆ 5 ದಿನಗಳ ಕಾಲ ಅನ್ನದಾಸೋಹ ಸೇವೆಯನ್ನು ಒಳ್ಳೆಯ ಸಮರ್ಪಕವಾಗಿ ಮಾಡಿಸಿದ್ದಾರೆ. ಅದರಲ್ಲಿ ಯಾರು ಶ್ರಮಪಟ್ಟಿದ್ರು ಅವರೆಲ್ಲರಿಗೂ ಕೂಡ ಈ ಸಮಾರಂಭದಿಂದ ಆಶೀರ್ವಾದ ಕೊಟ್ಟಿದ್ದು ಕೂಡ ಜನರಿಗೆ ಸಂತೋಷ ತಂದಿದೆ. ನಾಳೆಯಿಂದ ನಡೆಯುವಂಥ ಇನ್ನು 6 ದಿನಗಳ ಒಂದು ದಾಸೋಹದ ಸೇವೆಯನ್ನು ಬಹುಶಃ ಈ ಭಾಗದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿಯನ್ನು ಮಾಡಿದಂಥ, ಧರ್ಮದ ಬಗ್ಗೆ ಬಹಳ ನಿಷ್ಠುರವಾಗಿ ಗಟ್ಟಿಯಾದಂಥ ಧ್ವನಿಯನ್ನೇ ಎತ್ತುವಂಥ ಮೇಕರ್ ಕಡೋಳ ಹಿರೇಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮತ್ತು
ಇತಿಹಾಸ ಪೂರಕವಾದ ತ್ರಿಪುರಾಂತದ ಗವಿಮಠದ ಡಾಕ್ಟರ್ ಮದೀನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರು ಸಂಯುಕ್ತವಾಗಿ ಇಬ್ಬರೂ ಸೇರಿ ಅವರ ಮಠದ ದೊಡ್ಡ ಬಳಗ ಏನಿದೆ ಅವರ ಸಹಕಾರ ಮತ್ತು ಅವರಿಗೂ ಕೂಡ ಅವಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟು ಆ 6 ದಿನಗಳ ಕಾಲ ದಾಸೋತ್ಸವವನ್ನು ಮಾಡ್ತಾ ಇರುವಂಥದ್ದು ಬಹಳಷ್ಟು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಇವತ್ತಿನ ಈ ಸಮಾರಂಭದಲ್ಲಿ ಯೋಗ ನೃತ್ಯವನ್ನು ಕುಮಾರಿ ಶ್ರದ್ಧಾ ಪಾಟೀಲ್ ಪ್ರಾರಂಭದಲ್ಲಿ ನೆರವೇರಿಸಿದರು. ಬಹುಶಃ ಯೋಗ ಪ್ರದರ್ಶನ ನೋಡಿದರೆ ಆ ಕುಮಾರಿಯಲ್ಲಿ ಎಲ್ಲರೂ ಹಲವಾಗಿಲ್ಲ ಅನ್ನುವಂಥ ಸಂಶಯ ಯಾವಾಗಲೂ ಬರುವ ರಬ್ಬರ ಎತ್ತಬೇಕಂತ ಹಾಗೆ ಮಣಿತಾ ಇದೆಯಲ್ಲ, ಹಾಗೆ ಆ ಶ್ರದ್ಧಾ ಪಾಟೀಲ್ ಯೋಗದಲ್ಲಿ ಏನು ಸಾಧನೆ ಮಾಡಿದಾರಲ್ಲ ಅದನ್ನು ವರ್ಣನೆ ಮಾಡಲಿಕ್ಕೆ ಯಾವುದೇ ಶಬ್ದಗಳಿಲ್ಲ. ಭಾರತ ದೇಶ ಯೋಗಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಆಚಾರ್ಯ ಋಷಿಮುನಿಗಳು ಕೊಟ್ಟಿದ್ದು ಮಧ್ಯಕಾಲದಲ್ಲಿ ಲುಪ್ತವಾಗಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾದ ನಂತರದಲ್ಲಿ ಯೋಗಕ್ಕೆ ಈ ಭಾರತ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಯೋಗಕ್ಕೊಂದು ನೆಲೆಯನ್ನು ಕಲ್ಪಿಸಿಕೊಟ್ಟಂತಹ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ತಾ ಯೋಗ ನಮ್ಮ ಜೀವನದಲ್ಲಿ ಸ್ವಲ್ಪ ನಾವು ಮಾಡಬೇಕು. ಉತ್ತಮವಾದಂಥ ಆರೋಗ್ಯ, ಸದೃಢವಾದಂಥ ಶರೀರ, ಮಾನಸಿಕವಾದಂಥ ಶಾಂತಿ ನಮಗೆ ಸಿಗಬೇಕಾಗಿತ್ತು ಅಂದರೆ ಭಾಳ ಸ್ವಲ್ಪ ಆದರೂ ಯೋಗ ಮಾಡಬೇಕು. ಶ್ರದ್ಧಾ ಪಾಟೀಲ್ ಮಾಡಿದಂತೇಳಿ ಮತ್ತು ನಾಳೆ ನೀವು ಆ ಥರ ಮಾಡೋಕ್ಕೆ ಹೋಗಿ ಕೈಕಾಲಲ್ಲಿ ಕಟ್ಟಿಸ್ಕೋಬೇಕು. ನಿಮಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿ. ಶ್ರದ್ಧಾ ಮಾಡಿ ಅಂತೇಳಿದ್ರೆ ನೀವೇನೋ ಮಾಡೋಕ್ಕೆ ಹೋದರೆ ಭಾಳ ಪಟ್ಟು ಆದಿತ್ತು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಮತ್ತು ಇನ್ನೊಂದು ಮಾತು, ನಿನ್ನೆ ಸ್ವಾಗತ ಮಾಡಬೇಕಾದಂಥ ಶ್ರೀ ರುದ್ರೇಶ್ ಸ್ವಾಮಿ ಭಟ್ಟ ನಿನ್ನೆ ಅವರ ಬದಲಾಗಿ ಶ್ರೀಮತಿ ಕಲ್ಪನಾ ದಯಾನಂದ ಶ್ರೀವಂತರು ಮಾಡಿದ್ರು. ಕಾರಣ ಇವತ್ತು ಅವರು ಬೇರೆ ಒಂದು ಕಾರ್ಯದ ನಿಮಿತ್ತ ಹೋಗೋದಿತ್ತು, ಅದಕ್ಕೆ ಅವರ ಬದಲಿ ಮಾಡಿಕೊಂಡಿದ್ದು. ನಿನ್ನೆ ಕಲ್ಪನಾ ಶ್ರೀವಂತರು ಮಾಡಿದ ಸ್ವಾಗತ ಇವತ್ತು ನಿನ್ನೆ ಇರುವಂಥ ಏನು ನಾವು ರುದ್ರೇಶ್ವರ ಭಟ್ಟ ಅವರ ವಂಶ ಪೀಠದ ಪರಂಪರೆಯಲ್ಲಿ ಬೆಳೆದಂಥ ವಂಶ. ರುದ್ರೇಶ್ ಬಹಳ ಕಷ್ಟದಿಂದ ಬೆಳೆದು ಇವತ್ತು ತನ್ನ ಸ್ವಂತ ಕಾಲ ಮೇಲೆ ನಿಂತು ಜೀವನ ಕಟ್ಟಿಕೊಂಡಂಥ ವ್ಯಕ್ತಿ. ಇವತ್ತು ಈ ಸಮಾರಂಭಕ್ಕೆ ಬಂದಂಥವರೆಲ್ಲರನ್ನ ಅವರ ಅತ್ಯಂತ ಭಕ್ತಿ ಅಭಿಮಾನದಿಂದ ಬರಮಾಡಿಕೊಂಡಿದ್ದನ್ನು ನೋಡಿ ಸಂತೋಷವಾಗ್ತಾ ಇದೆ. ಮತ್ತು ಇನ್ನೊಂದು ಚಿಕ್ಕ ಹುಡುಗಿ ಕುಮಾರಿ ಆರಾಧ್ಯ, ಬಹಳ ಚಿಕ್ಕ ಮಗು, ಸಚಿವರು ಬಂದಾಗ ಗಲಾಟೆ ಆಯಿತು. ಆ ಚಿಕ್ಕ ಮಗುವನ್ನು ಕೂಡ ಒಂದು ಭರತನಾಟ್ಯ ಮಾಡಿ ಸಂತೋಷ ತಂದಿದ್ದಾರೆ. ಮತ್ತು ಶಿವಾಚಾರ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಬಹುಶಃ ಈ ನಗರದ ಯಾತ್ರಿ ನಿವಾಸದಲ್ಲಿ ಎಲ್ಲ ಶ್ರೀಗಳು ವಾಸ್ತವ್ಯ ಮಾಡಿದ್ದಾರೆ. ಅಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ನಮ್ಮ ಪ್ರದೀಪ್ ವಾಕಡೆ ಅವರು ಬಸವ ಕಲ್ಯಾಣ ಮುಖಂಡರು 6 ದಿನಗಳ ಕಾಲ ಅಲ್ಲಿ ನಿಂತು ಯಾವುದೇ ರೀತಿಯಲ್ಲಿ ಪ್ರಸಾದಕ್ಕೆ ಕೊರತೆ ಆಗದಂತೆ ಬಹಳ ರುಚಿಯಾದಂಥ, ಶುಚಿಯಾದಂಥ, ಶುದ್ಧವಾದಂಥ ಪ್ರಸಾದವನ್ನು ಮಾಡಿಸಿ ಅವರೆಲ್ಲರಿಗೆ ಸಂತೃಪ್ತಿಪಡಿಸಿದ್ದಾರೆ. ಆ ಎಲ್ಲ ಶ್ರೀಗಳು ಬಹಳ ಸಂತೋಷದಿಂದ ನಮಗೆ ಹೇಳಿದರು. ಇದೇ ನನ್ನ ಮಠದಲ್ಲಿ ನಾವಿದ್ದು ಪ್ರಸಾದ ಸ್ವೀಕಾರ ಮಾಡಲು ಇಷ್ಟ ಆಗ್ತಾ ಇದ್ದಿಲ್ಲ. ಆದರೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ನಮ್ಮನ್ನು ನೋಡಿಕೊಂಡು 6 ದಿನ ಮುಗಿತಂತಲ್ಲ, ಇನ್ನೂ 6 ದಿನ ಏನೈತಿ ಮೇಲು ಉಸ್ತುವಾರಿ ಏನಿದೆ ಜವಾಬ್ದಾರಿ, ಅದನ್ನು ಪ್ರದೀಪ್ ವಾಕಡೆಯವರು ಮಾಡಿಕೊಂಡು ಬರ್ತಾರೆ ಅಂತ ಆತ್ಮವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಸಮಯ ಬಹಳ ಮೀರಿ ಹೋಗ್ತಾ ಇರೋದ್ರಿಂದ ಇದು 5ನೇ ದಿನದ ಸಮಾರಂಭ. ಇನ್ನೂ 5 ದಿನ
ದಸರಾ ಧರ್ಮ ಸಮಾರಂಭ ನಡೀತಾ ಇದೆ. ಇವತ್ತು 5ನೇ ದಿನದ ಸಮಾರಂಭದ ನೇತೃತ್ವವನ್ನು ಮಹಾಪುರಿ ಪೀಠದಲ್ಲಿ ಹಲವಾರು ವರ್ಷಗಳ ಕಾಲ ಇದ್ದು ಸಾರ್ಥಕವಾದಂತಹ ಸೇವೆ ಮಾಡಿ ಇವತ್ತು ಹುಬ್ಬಳ್ಳಿ ತಾಲೂಕಿನ ಸುಳ್ಳು ಪಂಚಗ್ರಹೇಂದ್ರ ಶ್ರೀ ಶಿರಸ್ತ್ರ ಬ್ರಹ್ಮ ಶಿವ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಈ ಸಮಾರಂಭದ ನೇತೃತ್ವವನ್ನು ವಹಿಸಿ ವೀರಶೈವ ಧರ್ಮ ಬೆಳೆದುಕೊಂಡು ಬಂದಂತಹ ಪರಂಪರೆ ಮುಂದೆ ನಡೆಯಬೇಕಾದಂತಹ ದಾರಿಯ ಬಗ್ಗೆ ನಮ್ಮದೇ ಆದಂತಹ ವಿಚಾರಧಾರೆಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡದ್ದನ್ನು ಕಂಡು ಜನಗಳಿಗೆ ಅತ್ಯಂತ ಸಂತೋಷವಾಗಿದೆ. ಹೊಸ ನಮ್ಮ ಆಗಮಿಸುವಂಥ ಮಠಾಧೀಶರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಏನು ಹಿಂದೆ ಹಲವು ಮಂಡಲಗಳಲ್ಲಿ ಏನು ಶರಣರ ಸಮಾವೇಶ ನಡೀತಾ ಇದೆ, ಅದೇ ರೀತಿಯಾಗಿ ಮತ್ತೊಮ್ಮೆ 12ನೇ ಶತಮಾನದ ಪರಿಕಲ್ಪನೆ ಇವತ್ತು ಬಸವ ಕಲ್ಯಾಣದಲ್ಲಿ ಮತ್ತೊಮ್ಮೆ ನಡೀತಾ ಇದೆ. ಒಂದು ದಸರಾ ಧರ್ಮ ಸಮ್ಮೇಳನದ ಸಮಾರಂಭ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಬೆಳಗ್ಗೆ ನಡೆಯುವಂಥ ಪೂಜೆಯಲ್ಲಿ ತಾವು ಪಾಲ್ಗೊಳ್ತಾ ಇದ್ದೀರಿ, ಈ ಸಮಾರಂಭದಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದೀರಿ. ಗ್ರಾಮೀಣ ಭಾಗದಿಂದ ಬರುವಂಥ ಭಕ್ತರಿಗೆ ಹೋಗಲಿಕ್ಕೆ ಬಸ್ ಇಲ್ಲದಕ್ಕಾಗಿ ಸ್ವಲ್ಪ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಮಾನ್ಯ ಶಾಸಕರಾದಂಥ ಶರಣ ಸಂಘದವರಿಗೆ ಹೇಳಿದೆ, ಈ ಸುತ್ತಮುತ್ತಲ ಪ್ರದೇಶದ ಹಳ್ಳಿಗಳಿಗೆ ವಿಶೇಷ ಬಸ್ಸಿನ ವ್ಯವಸ್ಥೆ ಮಾಡಿದ ಸಮಾರಂಭ ಮುಗಿಯುವ ತನಕ ಅವರೆಲ್ಲರೂ ಇರಲಿಕ್ಕೆ ಸಾಧ್ಯತೆ ಅಂತೇಳಿ ಅದರ ಬಗ್ಗೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಹಾರ್ಕೋಡ ಶ್ರೀಗಳವರು, ನೇಕಾರ ಶ್ರೀಗಳವರು ಸಮಾಲೋಚನೆ ಮಾಡಿ ಒಂದು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದರೆ ಉಳಿದಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ ಇದರಲ್ಲಿ ಸಮಾವೇಶಗೊಂಡು ಇಲ್ಲಿ ನಡೆದಿರುವಂಥ ವಿಚಾರಗಳನ್ನು ಕೇಳಿ ಪುನೀತರಾಗಲಿಕ್ಕೆ ಸಾಧ್ಯತೆ ಅಂತ ಮತ್ತೊಂದು ಮಾತನ್ನು ನಮ್ಮೆಲ್ಲರ ನೆನಪಿಗೆ ತರುತ್ತಾ ಈ 5ನೇ ದಿನ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ದಸರಾ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರ ಕೃಪಾಕಾರವನ್ನು ತಮ್ಮೆಲ್ಲರ ಶಿರಗಳಿಗೆ ತಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕರುಣೆಯಿಂದ ಹಾರೈಸಿ ಈ ಸಂದೇಶಕ್ಕೆ ವಿರಾಮ Gracias.
ಧನ್ಯವಾದ.